ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ 2,000 ರೂಪಾಯಿ ಅಮೌಂಟು ಕೈ ಸೇರುತ್ತೆ. ಈಗಲೇ ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗಿರ್ತಕ್ಕಂಥ ರೈತರ ಖಾತೆಗೆ ಹಣನ ಜಮಾವಣೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮ್ಮ ಸ್ಟೇಟಸ್ ಬಂದು FTO ಪ್ರೊಸೀಡ್ ಎಸ್ ಅಂತ ಇರಬೇಕು, ಅಲ್ಲಿ ನೋ ಅಂತ ಇದೆ. ಅದಲ್ಲದೆ ಕೂಡ ರೀಸನ್ನ ಕೊಟ್ಟಿದ್ದಾರೆ, ಇಂಟರ್ನಲ್ ಸ್ಟಾಪ್ಡ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ. ನಿಮಗೆ ಈ ರೀತಿ ಅರ್ಜಿ ಸ್ಟೇಟಸ್ ಏನಾದ್ರು ಬಂತು ಅಂದರೆ ನಿಮಗೆ PM ಕಿಸಾನ್ನ ಯಾವುದೇ ಕಂತುಗಳು ಬರಲ್ಲ. ನೀವು ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದರೆ PM ಕಿಸಾನ್ ವೆಬ್ಸೈಟ್ಗೆ ಬಂದು ನಾನು ಹೇಳಿದ ರೀತಿ ಮಾಡಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಹಣ ಬರುತ್ತೋ ಇಲ್ವೋ ಅಂತ ಈಗಲೇ ಗೊತ್ತಾಗುತ್ತೆ. ಅಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಬಳಿ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಅಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಮೇಲ್ಗಡೆ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಫೋನ್ ನಂಬರು ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಇದೆ. ನೀವು ಇಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಕಾಲ ಮೇಲೆ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಗೆಟ್ ಆಧಾರ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರ್ತಕ್ಕಂಥ ಬಾಕ್ಸ್ಗೆ ಹಾಕಿ ಪಕ್ಕದಲ್ಲಿ ಗೆಟ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಫೈಂಡ್ ಆಗುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ತದನಂತರ ನೀವು ಮತ್ತೆ ಬ್ಯಾಕ್ ಪೇಜು ಅಂದರೆ ಹಿಂದಿನ ಪೇಜ್ಗೆ ಹೋಗಿ ಮೊದಲಿಂದ ನೀವು ಸ್ಟಾರ್ಟಿಂಗಿಂದ ಬರಬೇಕಾಗ್ತದೆ. ಈಗ ಮತ್ತೆ ನಾನು ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ನಂಬರ್ ಅನ್ನೋ ಜಾಗಕ್ಕೆ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಮತ್ತೆ ನಾನು ಗೆಟ್ OTP ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ನಾವು PM ಕಿಸಾನ್ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ PM ಕಿಸಾನ್ನ ರಿಜಿಸ್ಟ್ರೇಷನ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 18ನೇ ಕಂತು, ಅಂದರೆ ಈ ರೈತನಿಗೆ ಇದುವರೆಗೆ ಬಂದಿರತಕ್ಕಂಥದ್ದು ಒಟ್ಟು 17 ಕಂತು ಬಂದಿದೆ. ಇದು 18ನೇ ಕಂತು ಬರ್ತಾ ಇರೋದ್ರಿಂದ ಅಲ್ಲಿ FTO ಪ್ರೊಸೀಡ್ ನೋ ಅಂತ ಇದೆ. ಹಾಗೆಯೇ ರೀಸನ್ ಕೊಟ್ಟು ಕೂಡ ಸ್ಟಾಪ್ ಮಾಡಿದ್ದಾರೆ. ಇಂಟರ್ನಲ್ ಸ್ಟಾಪ್ಡ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ನೀವು ಇಲ್ಲಿ ರೀಸನ್ನ ನೋಡ್ಬೋದು. ಹಾಗೆಯೇ ನೀವು ಇಲ್ಲಿ ರೀಸನ್ ಬೈ ಇನ್ಎಲಿಜಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಕಾರಣಕ್ಕೋಸ್ಕರ ಹಣ ಸ್ಟಾಪ್ ಆಗಿದೆ ಅಂತ ನೋಡ್ಬೋದು. ಹಾಗೆಯೇ ಎಲಿಜಿಬಿಲಿಟಿ ಸ್ಟೇಟಸನ್ನು ಕ್ಲಿಕ್ ಮಾಡ್ತು ಅಂದರೆ ಲ್ಯಾಂಡ್ ಸೀಡಿಂಗ್ ಮತ್ತು KYC ಮತ್ತು ಆಧಾರ್ ಸೀಡಿಂಗ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದ್ರು ಕೂಡ ಈ ಒಂದು ರೈತನಿಗೆ PM ಕಿಸಾನ್ನ ಹಣ ಬರೋದು ಇವತ್ತಿನ ಅಂದರೆ ಮುಂದಿನ ಕಂತು ಸ್ಟಾಪ್ ಆಗುತ್ತೆ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿ ನಿಮ್ಗೆ ಬಂತು ಅಂದರೆ ಯಾವುದೇ ಕಂತು ನಿಮಗೆ ಬರಲ್ಲ. ಅದರಿಂದ ನೀವು ನಾನು ಹೇಳಿದ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಾನು ಮುಂದಿನ ಭಾಗದಲ್ಲಿ ಮತ್ತೊಬ್ಬ ರೈತರನ್ನ ಸ್ಟೇಟಸ್ನ ಚೆಕ್ ಮಾಡಿ ತಿಳಿಸ್ಕೊಡ್ತೀನಿ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ಈಗ ಆ ರೈತಂದು ರಿಜಿಸ್ಟರ್ ನಂಬರು ಮತ್ತು OTPನ ಹಾಕಿ ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ನೀವು ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು, ಇಲ್ಲಿ FTO ಪ್ರೊಸೀಡ್ ನೋ ಅಂತ ಇದೆ. ಬಟ್ ಅಲ್ಲಿ ರೀಸನ್ ಫಾರ್ ಇನ್ಎಲಿಜಿಬಿಲಿಟಿ ಅನ್ನೋ ಸ್ಟೇಟಸಲ್ಲಿ ಯಾವುದೇ ಥರದ ರೀಸನ್ ಇಲ್ಲ. ಹಾಗೆಯೇ ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸು ಕೂಡ 3 ಕೂಡ ರೈಟ್ ಮಾರ್ಕಲ್ಲಿದೆ. ಈ ರೈತನಿಗೆ ಮುಂದಿನ ಕಂತಿನ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ FTO ಪ್ರೊಸೀಡ್ ನೋ ಅಂತ ಇದೆ ನೋಡಿ, ಅದು ಮುಂದೆ ಎಸ್ ಅಂತ ಆಗುತ್ತೆ. ಹಾಗೆಯೇ ಈ ರೈತನಿಗೆ 18ನೇ ಕಂತು ಅಲ್ಲಿ ನೋಡ್ಬೋದು 2/8/2025 ಬಂದಿದೆ. ಇವಾಗ 19ನೇ ಕಂತಿನ ಹಣ ಆಗ್ತಿರೋದ್ರಿಂದ ಅಲ್ಲಿ ನಿಮಗೆ ಎಲ್ಲ ಥರದ ಪೂರ್ವ ಸಿದ್ಧತೆ ಆಗಿರೋದ್ರಿಂದ ಅಲ್ಲಿ ಪ್ರೊಸೀಡ್ ಮಾಡಿದ್ದಾರೆ. ಈ FTO ಪ್ರೊಸೀಡ್ ಅಂದರೆ ಇದು ಹಣಕಾಸು ಇಲಾಖೆಯಿಂದ ಮಾಡ್ತಕ್ಕಂಥ ಪ್ರೊಸೀಜರ್ ಆಗಿರ್ತದೆ. ಇಲ್ಲಿ ಎಸ್ ಅಂತ ಬರಬೇಕು. ಇನ್ನೂ ಕೂಡ ಹಣಕಾಸು ಇಲಾಖೆಗೆ ಅರ್ಜಿ ವರ್ಗಾವಣೆ ಆಗಿರೋದ್ರಿಂದ ಅಲ್ಲಿ FTO ಪ್ರೊಸೀಡ್ ನೋ ಅಂತ ಬರ್ತಾಯಿದೆ. ಅಂದರೆ ಮುಂದೆ ಈ ರೈತನಿಗೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ, ಅಲ್ಲಿ ಯಾವುದೇ ತರಹದ ರೀಸನ್ ಇಲ್ಲ. ಈ ರೀತಿ ನಿಮ್ಮ ಸ್ಟೇಟಸ್ನ ನೀವು ಮನೆಯಲ್ಲೇ ಕೂತು ಕೂಡ ನೋಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ನೋ ಅಂತ ಇದೆ FTO ಪ್ರೊಸೀಡು. ಈ ರೈತನಿಗೆ ಮುಂದೆ 19ನೇ ಕಂತಿನ ಹಣ ಬರಲಿಕ್ಕೆ ಎಲಿಜಿಬಿಲಿಟಿ ಇದೆ ಅಂತ ಅರ್ಥ. ಸ್ನೇಹಿತರೆ, ಈ ರೀತಿಯಾಗಿ ಮನೆಯಲ್ಲೇ ಕೂತು ನಿಮ್ಮ PM ಕಿಸಾನ್ ಹಣ ಬರುತ್ತೋ ಇಲ್ವೋ ಅಂತ ನೀವು ಈಗಲೇ ಚೆಕ್ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ನಮಸ್ಕಾರ.